ನಮಸ್ತೆ. 19/6/2026 ಶುಕ್ರವಾರವಾದರೂ ಇವತ್ತಿನ ದಿನ ಶುಭ ದಿನವಲ್ಲ. ಇವತ್ತು ಸೂರ್ಯೋದಯ 5:54ಕ್ಕೆ, ರಾಹುಕಾಲ 10:44ರಿಂದ 12:31, ಮಧ್ಯಾಹ್ನ 3:34ರಿಂದ ಸಂಜೆ 5:11ವರೆಗೂ ಯಮಗಂಡ ಕಾಲವಿದೆ. ಇವತ್ತು 5:54ರಿಂದ 10:06ವರೆಗೂ ಆಶ್ಲೇಷ ನಕ್ಷತ್ರ. ಆನಂತರ ಬರೋದು ಆಶ್ಲೇಷ ಮುಗಿದು ಇನ್ನೊಂದು ನಕ್ಷತ್ರವಾದ ಮಖ ನಕ್ಷತ್ರ ಬರುತ್ತದೆ. ಆದರೆ ಎರಡು ಅಶುಭವನ್ನು, ಮರಣ ಅಂದರೆ ಮೃತ್ಯುವನ್ನು ಕೊಡುವುದರಿಂದ ಶುಭ ಕಾರ್ಯಗಳು ಮಾಡೋಕ್ಕೆ ಉತ್ತಮವಾದ ದಿನವಲ್ಲ. ಖಂಡಿತ ಗಮನಿಸಲೇಬೇಕು. ನಂಬುವವರು ಇವತ್ತು ಯಾವ ಶುಭ ಕಾರ್ಯವನ್ನು ಮಾಡಬೇಡಿ. ಇವತ್ತಿನ ರಾಶಿ ಕರ್ಕಾಟಕ ರಾಶಿ 10:06 ಆ ನಂತರ ಸಿಂಹ ರಾಶಿ ಸ್ಟಾರ್ಟ್ ಆಗುತ್ತದೆ. ಬೆಳಿಗ್ಗೆ 5:54ರಿಂದ 10:06ವರೆಗೂ ಆಶ್ಲೇಷ ನಕ್ಷತ್ರ 4ನೇ ಪಾದ. ಆನಂತರ ಬರೋದು ಸಿಂಹ ರಾಶಿ 10:06ರಿಂದ 3:52 ಮಧ್ಯಾಹ್ನದವರೆಗೂ ಮಖ ನಕ್ಷತ್ರ 1ನೇ ಪಾದ. ಆಮೇಲೆ ರಾತ್ರಿ 9:40ವರೆಗೂ ಮಖ ನಕ್ಷತ್ರ 2ನೇ ಪಾದ. ರಾತ್ರಿ 9:40ರಿಂದ ಲೇಟ್ ನೈಟ್ 3:31 ಮಖ ನಕ್ಷತ್ರ 3ನೇ ಪಾದವಿದೆ. ಆನಂತರ ನಾಳೆಯವರೆಗೂ ಮಖ ನಕ್ಷತ್ರದ 4ನೇ ಪಾದ ಬರುತ್ತದೆ. ಹಂಗಾಗಿ ಈ ದಿನ ದೋಷವಿದೆ. ಆದರೂ ಕೆಲವು ಸಮಯಗಳಲ್ಲಿ ಒಳ್ಳೆಯ ಸಮಯವೂ ಬರುತ್ತದೆ. 11:55ರಿಂದ 12:47 ಅಭಿಜಿತ್ ಮುಹೂರ್ತ. ಮಧ್ಯಾಹ್ನ 2:30ರಿಂದ 3:21 ವಿಜಯ ಮುಹೂರ್ತ. ಅದೇ ಥರ ಅಮೃತಗಳಿಗೆ ಬರೋದು ಬೆಳಿಗ್ಗೆ 8:36ರಿಂದ 10:36. ಆದರೆ ಇದರಲ್ಲೂ ದೋಷಗಳು ಇರ್ಬೋದು. ಆದ್ದರಿಂದಾಗಿ ನಾವು ಅದನ್ನು ನೋಡೋಣ. ದೋಷಗಳಿರುವಂಥ ಸಮಯಗಳಲ್ಲಿ ಯಾವ ಕಾರ್ಯನೂ ಮಾಡಬೇಡಿ. ಆದರೂ ನಾವು ಸಮಯವನ್ನು ಕೊಡ್ತೀವಿ. 5:54ರಿಂದ 8:27 ಇದು ಒಂದು ಶುಭ ಸಮಯ. ಅದೇ ಥರ ಮಧ್ಯಾಹ್ನ 1:40ರಿಂದ 2:05 ಒಂದು ಶುಭ ಸಮಯ. ಸಂಜೆ 5:13ರಿಂದ ರಾತ್ರಿ 9:44ವರೆಗೂ ಶುಭ ಸಮಯ. ರಾತ್ರಿ 11:21ರಿಂದ ಸುಮಾರು 1 ಗಂಟೆಯ ಕಾಲ ಶುಭವಾಗಿರುತ್ತೆ. ಅದೇ ಥರ ಬೆಳಗಿನ ಜಾವ 4:33ರಿಂದ ಶುಭವಾಗಿದೆ. ಇದು ಎಮರ್ಜೆನ್ಸಿಗೆ ಮಾತ್ರ. ಯಾಕೆಂದರೆ ದಿನ ಪೂರ್ತಿ ಅಶುಭವಾಗಿದೆ. 2 ನಕ್ಷತ್ರಗಳು ದೋಷ ಕೊಡುತ್ತದೆ, ಆಶ್ಲೇಷ ಮತ್ತು ಮಖ. ಮಖ ನಕ್ಷತ್ರ ಮಹಾ ನಕ್ಷತ್ರ, ಶುಭ ನಕ್ಷತ್ರ ಅಂತ ಹೇಳ್ಕೊಳ್ತೀವಷ್ಟೇ. ಆದರೂ ಅದು ಇವತ್ತಿನ ದಿನಕ್ಕೆ ಅಶುಭವಾಗಿದೆ. ವಾರ, ತಿಥಿ, ನಕ್ಷತ್ರ, ಯೋಗಗಳನ್ನೆಲ್ಲ ನೋಡಿ ಇದನ್ನು ಕಂಡುಹಿಡಿಯಬೇಕಾಗ್ತದೆ. ಹಂಗಾಗಿ ನಿಮ್ಮ ಕಾರ್ಯಗಳನ್ನು ಇವತ್ತಲ್ಲ ಇನ್ನೊಂದು ದಿನ ಇಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.